CSK ಫ್ಯಾನ್ಸ್ ಊಟ ಮಾಡಿ ಸುಮ್ನೆ ಮಲ್ಕೊಳ್ಳಿ, ಯಾಕಂದ್ರ ಇದು ಬರೇ ಟ್ರೇಲರ್, ಪಿಕ್ಚರ್ ಇನ್ನ ಬಾಕಿ ಐತಿ. ನಿಮ್ಮ ಹೋಮ್ ಗ್ರೌಂಡ್ ಚೆನ್ನೈ ಒಳಗ್ ನುಗ್ಗಿ ನಿಮಗ್ ಹೊಡಿಯೋದೈತಿ. ಏನೋ ಹೇಳತ್ತಿದ್ರಿ ನಮ್ ಹೋಮ್ ಗ್ರೌಂಡ್ ಒಳಗ್ ಬಂದ್ ನಮ್ಗ ಹೊಡಿತೇವ ಅಂತ ಹೇಳತ್ತೀರಿ. ಚಿನ್ನಸ್ವಾಮಿ ಒಳಗ ನೋಡಿರಿ ಇವತ್ತು ಹೆಂಗ್ ಹೊಡೆದವ ಅಂತ ನಿಮ್ಗ. ಇಷ್ಟು ದಿವಸ ಬರೀ ಕನಸೊಳಗ ರೋಮಾರಿಯೋ ಶೆಪರ್ಡ್ ಬರ್ತಿದ್ದ, ಬಟ್ ಇನ್ ಮುಂದ ಟಿಮ್ ಡೇವಿಡ್ ಏನೋ ಬರ್ತಾನ. ಅವ್ ಆ ಕಡೆಯಿಂದ ಹೊಡಿತಾನ, ಈ ಕಡೆಯಿಂದ ಹೊಡಿತಾನ. ಇವಾಗ ಸ್ಟೇಟಸ್ ಒಳಗ್ CSK ಫ್ಯಾನ್ಸ್ ಹೊಯ್ಕೋತಿರ್ತಾರ ನಮ್ ಕಡೆ 5 ಕಪ್ ಅದಾವ ಅಂತೇಳಿ. ಯಾಕಂದ್ರ ಸೋತಾಗ ಅವ್ರಿಗೆ ನೆನಪಿಗೆ ಬರೋದು ಅವ್ರ 5 ಕಪ್ಗಳು. ನನಗ್ ಗೊತ್ತೈತ್ ಬೈ, CSK ಫ್ಯಾನ್ಸ್ ಎಲ್ಲ ಇವಾಗ ಏನ್ ಹೇಳ್ತಾರಂದ್ರ ಧೋನಿ ಅವ್ರಿಲ್ಲ ಅದಕ್ಕ ನಾವ್ ಸೋತೀವ್ ಅಂತ ಹೇಳ್ತಾರ. ಬಟ್ ಚಿಂತಿ ಮಾಡ್ಬೇಡ್ರಿ ಬೈ, ಅವ್ರು ಬರ್ಲಿ. ಅವ್ರು ಯಾವಾಗ ಬರ್ತಾರಲ್ಲ ಅವಾಗ 2ನೇ ಮ್ಯಾಚ್ ಒಳಗು ನಿಮ್ ಹೋಮ್ ಗ್ರೌಂಡ್ ಒಳಗ ಸೋಲಿಸ್ತೇವೆ. ಸೊ ಎಲ್ಲಾ CSK ಫ್ಯಾನ್ಸ್ ಕಡೆ ಇವಾಗ ಬರ್ನಾಲ್ ಐತಿ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಟೈಮ್ದಾಗ ನಿಮ್ಗೆ ಅದ ಸಮಾಧಾನ ಮಾಡ್ತೈತಿ. ಸತತವಾಗಿ 3ನೇ ಸೋಲಿನ ಅಭಿನಂದನೆಗಳು CSK ಟೀಮ್ಗೆ. ಸೊ ನೆಕ್ಸ್ಟ್ ಮ್ಯಾಚ್ ನಲ್ಲೂ ಇದೇ ತರ ಪರ್ಫಾರ್ಮೆನ್ಸ್ ಕೊಡಿ. ಇವತ್ತು 250 ಕೊಟ್ಟಿದ್ದಾರೆ, ನೆಕ್ಸ್ಟ್ ಮ್ಯಾಚ್ ನಲ್ಲಿ 350 ಕೊಡಿ ಅಂತ ಬಯಸ್ತೀನಿ. ಸೊ 5 ಸಲ ಚಾಂಪಿಯನ್ ಆದ ಹಾಗೂ 2 ವರ್ಷ ಬ್ಯಾನ್ ಆದ ಹಾಗೂ ಇವತ್ತಿನ ಮ್ಯಾಚ್ ನಲ್ಲಿ 250 ರನ್ ಹೊಡಿಸಿಕೊಂಡು ಸೋತ ಚೆನ್ನೈ ಟೀಮ್ಗೆ ಆಲ್ ದ ಬೆಸ್ಟ್.